ರೋಹಿತ್ ಅವರೇ, ಈಗ ಈ ಪ್ರಕರಣದ ತನಿಖೆ ಆಗೋ ಸಂದರ್ಭದಲ್ಲೇನೆ ಪರಪ್ಪನ ಅಗ್ರಹಾರದಲ್ಲಿ ಪ್ರತ್ಯೇಕವಾಗಿ ಮತ್ತೆರಡು FIR ಈ ಪ್ರಕರಣದ A2 ಮೇಲೆ ಆಯಿತು. ಕೋರ್ಟ್ ಹೆಂಗ್ ನೋಡುತ್ತೆ ಇದನ್ನ ಅಂತ ಹೇಳಿ? ಇವಾಗ ಇವೆಲ್ಲವೂ ಕೂಡ ಬೇಲ್ ಸ್ಯಾಂಕ್ಷನ್ ಮಾಡೋಕ್ಬೇಕಾದಾಗ ಇವೆಲ್ಲವೂ ಕೂಡ ಗಮನಿಸುತ್ತೆ. ಅಂದ್ರೆ ಈಸ್ ವೆರಿ ಇನ್ಫ್ಲೂಯೆನ್ಷಿಯಲ್. ಈಗ ಚಾರ್ಜ್ ಶೀಟ್ ಆಗೋ ತನಕನೂ ಕೂಡ ನಾವು ಸಾಕ್ಷಿ ನಾಶ ಅಂತ ಕೇಳ್ತೀವಿ. ಚಾರ್ಜ್ ಶೀಟ್ ಆದಮೇಲೆ ಸಾಕ್ಷಿ ನಾಶ ಮಾಡೋಕ್ಕಾಗಲ್ಲ, ಡಾಕ್ಯುಮೆಂಟೇಶನ್ ಏನೋ ಅಲ್ಲಾಡ್ಸೋಕ್ಕಾಗಲ್ಲ, ಬಟ್ ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಈಗ ನಮ್ದು ವಕೀಲರು ಕೇಳಿದ್ರು ಯಾವ ಪ್ರಾವಿಷನ್ ಇದೆ, ನಿಮ್ಗೆ ಗೊತ್ತಿರ್ಬೋದು ಇಂಡಿಯನ್ ಪಿನಲ್ ಕೋಡ್ 194, 195 ಎಲ್ಲವೂ ಕೂಡ ಫಾಲ್ಸ್ ಎವಿಡೆನ್ಸ್ನ ಹೇಗೆ ವಿಟ್ನೆಸ್ಗಳು ಏನಾದರೂ ಪ್ರೊಕೋರ್ ಮಾಡ್ತಾರೆ ಏನು ಮಾಡುತ್ತೆ ಅನ್ನೋದನ್ನ ಹೇಳುತ್ತೆ. ಆ ರೀತಿಯಾಗಿ ಯಾವ್ದಾದ್ರೂ ಎವಿಡೆನ್ಸ್ಗಳನ್ನ ಇವರು ಟ್ರ್ಯಾಪ್ ಮಾಡಿಬಿಡ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಕೋರ್ಟ್ ಗಮನಿಸುತ್ತೆ. ಇವಾಗ ಈ 2 FIRಗಳು ಏನು ಅಂದರೆ, ಈಗಾಗಲೇ ನಿಮಗೆ ರಿಮೈಂಡ್ ಅಪ್ಲಿಕೇಶನಲ್ಲಿ ಅಭಿಮಾನದ ಬಳಗ ಹೊಂದಿರುವಂಥ ವ್ಯಕ್ತಿ ಅಂತ ಆಗಾಗಲೇ ತೋರಿಸಿದೆ. ಸೊ ಈಸ್ ಹೈಲಿ ಇನ್ಫ್ಲೂಯೆನ್ಷಿಯಲ್ ಅಂತಲೂ ಕೂಡ ತೋರಿಸಿದೆ. ಸೊ ಎಲ್ಲವೂ ಕೂಡ ಏನಾಗುತ್ತೆ ಅಂದರೆ, ಈತ ಇಷ್ಟು ಅಂದರೆ ಪವರ್ಸ್ ಇರೋವಂಥವನು ಈತ ಆಚೆ ಹೋದ್ರೆ ಕೇಸ್ ಮುಗಿಯೋಕ್ಕಿಂತ ಮುಂಚೆ ಅಥವಾ ಸಾಕ್ಷಿಗಳು ಬಂದು ಕೋರ್ಟ್ನಲ್ಲಿ ನುಡಿಯೋಕ್ಕಿಂತ ಮುಂಚೆ ಹೋದ್ರೆ ಎಲ್ಲ ಸಾಕ್ಷಿಗಳು ಎಲ್ಲಿ ಉಲ್ಟಾ ಆಗ್ತವೆ ಅನ್ನೋದನ್ನ ಪರಿಗಣಿಸ್ತಾರೆ. ಮತ್ತೆ ಎರಡನೇದು, ಇದಕ್ಕೆ ಮೂಲಕವಾಗಿ ಅಂದರೆ ಈ ಕೋರ್ಟ್ನಲ್ಲಿ ಏನಾಗುತ್ತೆ ಅಂದರೆ ಎಲ್ಲವೂ ಕೂಡ ನಾವು ಎಳ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಇದೊಂದು ಪಾಯಿಂಟ್ ಸಿಕ್ತು FIR, ಅದ್ರ ಜೊತೆ ಅಲ್ಲಿ ವಿಸಿಟ್ ಮಾಡಿರುವಂಥ ಸಾಕ್ಷಿಗಳು. ಈಗಾಗಲೇ ಮತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಚಿಕ್ಕಣ್ಣ ಅಂತ ವ್ಯಕ್ತಿ, ಯಾಕಂದ್ರೆ ಈಸ್ ದ ವಂಡರ್ ಅದು ನಮಗೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಸಾಕ್ಷಿಯಾಗಿರುವಂಥವನು ಆರೋಪಿ ಹತ್ರ ಹೋಗಿರುವಂಥದ್ದೇ ಒಂದು ವಂಡರ್. ಯಾವ ಕೇಸಲ್ಲೂ ಕೂಡ ನಾವು ಕೇಳಿರ್ಲಿಲ್ಲ. ಸೊ ಅಂತ ಕೇಸ್ ಆ ಒಂದು ಸ್ಟೇಟ್ಮೆಂಟ್ನು ಕೂಡ ಇವನ್ನ ಬೇಲ್ ಸ್ಯಾಂಕ್ಷನ್ಗಳಿಗೆ ಕೊಡುವಂಥದಕ್ಕೆ ಕರ್ಟೇಲ್ ಮಾಡೋಕ್ಕೆ ಇದು ಉದ್ದೇಶ. ಸೊ ನನಗನ್ಸೋ ಮಟ್ಟಿಗೆ ದರ್ಶನ್ ಅವರಿಗೆ ಇವೆಲ್ಲವೂ ಕೂಡ ಬೇಲ್ ಸಿಗದಿರೋ ರೀತಿ ಆಗುತ್ತೆ. ಇನ್ನೊಂದು ಚರ್ಚೆ ಆಗ್ತಿದೆ ದಿಲೀಪ್ ಸರ್, ಈ ಚಾರ್ಜ್ ಶೀಟ್ ಸಬ್ಮಿಟ್ ಆದ ತಕ್ಷಣ ಬೇಲ್ಗೆ ಅಪ್ಲಿಕೇಶನ್ ಹಾಕೊಂಡ್ಬಿಡ್ತಾರಂತೆ, ಸಿಕ್ಬಿಡುತ್ತಾ ಅಷ್ಟು ಈಸಿಯಾಗಿ? ಹಾಕೋಬಹುದು. ಈ ಚಾರ್ಜ್ ಶೀಟ್ ಸಬ್ಮಿಷನ್ ಮುಂಚೆನೂ ಬೇಲ್ಗೆ ಅಪ್ಲೈ ಮಾಡಿದವ್ರು ಇದ್ದಾರೆ ಇದೇ ಪ್ರಕರಣದಲ್ಲಿ 4 ಜನ. ಬಟ್ ದರ್ಶನ್ ಅವ್ರು ಇನ್ ಕೇಸ್ ಪ್ರಕರಣದ A2 ಅವ್ರು ಇನ್ ಕೇಸ್ ಏನಾದ್ರು ಚಾರ್ಜ್ ಶೀಟ್ ಸಬ್ಮಿಟ್ ಆದ ತಕ್ಷಣ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಸಿಗೋ ಚಾನ್ಸಸ್ ಎಷ್ಟಿದೆ ಅಂತ ನೋಡಿ. ಅದು ಕ್ಲೆವರ್ ಮೂವ್ ಅಂತ ಹೇಳ್ತೀನಿ ನಾನು. ಫಾರ್ ಎಕ್ಸಾಂಪಲ್, ಈ ಯಾವುದೇ 302 ಕೇಸಲ್ಲಿ ನಿಮಗೆ ಬೇಲ್ ಸಿಗೋದು ಭಾಳ ಕಷ್ಟ, ಅನ್ಲೆಸ್ ಅಂದರೆ ಯಾರ ಎಕ್ಸ್ಟ್ರಾಡಿನರಿ ಎವಿಡೆನ್ಸ್ ಇದ್ದರೆ, ಯಾರಿಗೆ ಅಕ್ಯೂಸ್ಡ್ಗೆ ನಾನು ಅಫೆನ್ಸೇ ಮಾಡಿಲ್ಲ ಅಂತ ಸಂದರ್ಭದಲ್ಲಿ ಪ್ರೈಮಾ ಫೇಸಿ ಏನಾದ್ರು ಡಾಕ್ಯುಮೆಂಟ್ ಇದ್ದರೆ, ಸೊ ಹೀನಿಯಸ್ ಅಫೆನ್ಸಲ್ಲಿ ನಾರ್ಮಲಿ ಯಾವುದ್ರಲ್ಲೂ ಬೇಲ್ ಸಿಗಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ದಿ ಚಾರ್ಜ್ ಶೀಟ್ ಈಸ್ ಬಿನ್ ಫೈಲ್ಡ್ ಆರ್ ನಾಟ್. ಬಟ್ ಕ್ರೈಮ್ ಸ್ಟೇಜಲ್ಲಿ ನೀವು ನೋಡಿದಿರಿ ದರ್ಶನ್ ಅವರು ಬೇಲಿಗೆ ಹಾಕ್ಕೊಂಡಿಲ್ಲ. ಅದನ್ನ ಯಾಕೆ ಕ್ಲೆವರ್ ಮೂವ್ ಅಂತ ಹೇಳಿದ್ದೀನಿ? ಇಟ್ಸ್ ಎ ನೋನ್ ಫ್ಯಾಕ್ಟ್ ಇನ್ ಸಚ್ ಎ ಹೀನಿಯಸ್ ಅಫೆನ್ಸ್, ದಟ್ ಟು ಇನ್ ಇನ್ವೆಸ್ಟಿಗೇಷನ್ ಸ್ಟೇಜ್ ಪೊಲೀಸವರು ಅದು ಕೋರ್ಟು ಯಾವುದೇ ಮಾನ್ಯ ನ್ಯಾಯಾಲಯ ಬೇಲ್ ಕೊಡಲ್ಲ. ಅದು ಗೊತ್ತಿರ್ತದೆ. ಯಾಕಂದ್ರೆ ರಿಸಲ್ಟ್ ಇವಾಗ ಪವಿತ್ರ ಗೌಡಗೆ ಬಂತು, ಅವ್ರ ಲಾಯರ್ ವಾದ ಮಾಡಿದರು ನನ್ನ ಕಕ್ಷಿದಾರನ ಪಾತ್ರ ಏನೂ ಇಲ್ಲ ಅಂತ ಹೇಳ್ಬಿಟ್ಟು, ಅವಳೊಬ್ಳು ಮಹಿಳೆ ಹಾಗಾಗಿ ಬೇಲ್ ಕೊಡಬೇಕು ಅಂತ ಹೇಳ್ಬಿಟ್ಟು ಬೇಲ್ ನಿರಾಕರಿಸಿದೆ. ಏನಕ್ಕೆ ಅಂದರೆ ಪಾತ್ರ ಇದೆ, ಪ್ರೈಮಾ ಫೇಸಿ ಕೇಸ್ ಇದೆ. ಇವಾಗ ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ ಹಾಕಿದಾಗ ಬೇಲ್, ಇವಾಗ ಸುಪ್ರೀಂ ಕೋರ್ಟ್ ಇವಾಗ ಲೇಟೆಸ್ಟ್ ಜಡ್ಜ್ಮೆಂಟ್ ಏನು ಹೇಳ್ತು, ಅಗೈನ್ ದಿ ಓಲ್ಡ್ 1980 ಏನು ಡಿಕ್ಟಮ್ ಇತ್ತು, ಬೇಲ್ ಈಸ್ ಎ ರೂಲ್, ಜೇಲ್ ಈಸ್ ಎ ಎಕ್ಸೆಪ್ಷನ್ ಅಂತ ಹೇಳ್ಬಿಟ್ಟು ಹೇಳ್ತು. ನಾವೆಲ್ಲರೂ ಈ ಥರ ಬೇಲ್ ಕೊಡದಲ್ಲೇ, ಅಂದರೆ ಎಲ್ಲ ನ್ಯಾಯಾಧೀಶರಿಗೂ ಬೇಲ್ ಕೊಡಲಿಕ್ಕೂ ಕೂಡ ಒಂದು ಧೈರ್ಯ ಇರಬೇಕು. ಎಲ್ಲ ಸುಪ್ರೀಂ ಕೋರ್ಟಿಗೆ ಬರ್ಡನ್ ಆಗ್ತಾ ಇದೆ ಯಾವುದೇ ಕೇಸಲ್ಲಿ ಬೇಲ್ ಕೊಡದಲ್ಲೇ ಅಂತ ಹೇಳ್ಬಿಟ್ಟು ಆ ಥರ ಒಂದು ಪ್ರೆಸಿಡೆಂಟ್ ಕೊಡ್ತು. ಹಾಗಂತ ಹೇಳ್ಬಿಟ್ಟು ಬೇಲ್ ಸಿಗುತ್ತೆ ಅಂತಲ್ಲ. ಈ ಕೇಸಲ್ಲಿ ಇದೊಂದೆಲ್ಲ, ಎಲ್ಲ ಮರ್ಡರ್ ಕೇಸಲ್ಲಿ ಈವನ್ ಚಾರ್ಜ್ ಶೀಟ್ ಹಾಕಿದ ನಂತರವೂ ಕೂಡ ಇಷ್ಟೊಂದು ಸಾಕ್ಷ್ಯಾಧಾರಗಳನ್ನು ಗಮನಿಸಿದರೆ, ಇವರ ಪ್ರಭಾವಿತನವನ್ನು ಗಮನಿಸಿದರೆ, ನನ್ನ ವೈಯಕ್ತಿಕವಾಗಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಬೇಲ್ ಸಿಗೋದು ಕಷ್ಟ ಇದೆ. ಚಾರ್ಜ್ ಶೀಟ್ ಸಬ್ಮಿಟ್ ಆದ್ರೂ ಕೂಡ. ಆದರೆ ನಾರ್ಮಲಿ ಚಾರ್ಜ್ ಶೀಟ್ ಆದಮೇಲೆ ಚಾನ್ಸ್ ತಗೋತಾರೆ ಆರೋಪಿಗಳು. ಇನ್ನೂ ಕೆಲವರು ಆರೋಪಿಗಳು ಪ್ರಮುಖವಾದ ಸಾಕ್ಷಿ ವಿಚಾರಣೆಯಾದ ನಂತರ ಬೇಲಿಗೆ ಹಾಕೋ ಪದ್ಧತಿ ಕೂಡ ಇದೆ. ಯಾಕಂದರೆ ಕೋರ್ಟ್ ಹೇಳಿರುತ್ತೆ ವಿಟ್ನೆಸ್ಗಳನ್ನ, ಕೆಲವು ಪ್ರೈಮ್ ವಿಟ್ನೆಸ್ನ, ಐ ವಿಟ್ನೆಸ್ನ ಟ್ಯಾಂಪರ್ ಮಾಡ್ತಾರೆ, ಅದಕ್ಕೆ ಬೇಲ್ ಕೊಡಲ್ಲ ಅಂತ ಹೇಳ್ಬಿಟ್ಟು. ಯಾರು ಐ ವಿಟ್ನೆಸ್ನ ಕೋರ್ಟಲ್ಲಿ ಸಾಕ್ಷಿನ ಎಕ್ಸಾಮಿನ್ ಆಗ್ತಾರೆ, ಅವ್ರು ಆದಮೇಲೆ ಚೇಂಜ್ ಸರ್ಕಮ್ಸ್ಟೆನ್ಸ್ ಅಂತ ಹೇಳ್ಬಿಟ್ಟು ಬೇಲಿಗೆ ಅರ್ಜಿ ಹಾಕ್ತಾರೆ. ಅಂಥ ಸಂದರ್ಭದಲ್ಲಿ ಬೇಲ್ ಕೊಡೋ ಸಾಧ್ಯತೆ ಇದೆ. ಆದರೆ ಈ ಪ್ರಕರಣದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತಂದರೆ, ಈವನ್ ಚಾರ್ಜ್ ಶೀಟ್ ಹಾಕಿದ್ರೂ ಕೂಡ ಬೇಲ್ ಸಿಗೋದು ಸ್ವಲ್ಪ ಕಷ್ಟ ಇದೆ. ಮೋಹನ್ ಸರ್, ಈ ಪ್ರಕರಣದಲ್ಲಿ ದರ್ಶನ್ ಆರೋಪಿ ಸಂಖ್ಯೆ 2. ನೀವು ನನಗೆ ನೆನಪಿರೋ ಹಾಗೆ ಕಳೆದ ಬಾರಿ ಡಿಬೇಟ್ನಲ್ಲಿ ಜಾಯ್ನ್ ಆದಾಗ ಹೇಳಿದ್ರಿ, ಈ A1 A2 ಅನ್ನೋದೆಲ್ಲ ಈ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಹೆಲ್ಪ್ ಆಗಲಿ ಅಂತ ಕೊಟ್ಕೊಳ್ಳೋ ನಂಬರ್ ಅಷ್ಟೇ, ತುಂಬ ಸೀರಿಯಸ್ ಆಗಿ ಇದನ್ನೇನು ಪರಿಗಣಿಸಬೇಕು ಅಂತಿಲ್ಲ ಅಂತ ಹೇಳಿ. ಬಟ್ ಚಾರ್ಜ್ ಶೀಟ್ ಸಲ್ಲಿಕೆ ಹಂತದಲ್ಲಿ ದರ್ಶನ್ ಅವರು A2 ಇಂದ A1 ಆಗಬಹುದು ಅನ್ನೋದೊಂದು ಚರ್ಚೆ ನಡೀತಿದೆ ಸರ್. ಚಾರ್ಜ್ ಶೀಟ್ನಲ್ಲಿ ಕೊಡಲಾಗುವ ನಂಬರ್ಸ್ ಅದು ನಾವು ಅದನ್ನ ಸೀರಿಯಸ್ ಆಗಿ ಪರಿಗಣಿಸಬೇಕಾ? ಮೇಡಮ್, ಇಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಆಗ್ತಕ್ಕಂತ
ಆರೋಪಿಗಳ ಸಂಖ್ಯೆ ಇರ್ಬೋದು ಅಥವಾ ಪ್ರಥಮ ವರ್ತಮಾನ ವರದಿಯಲ್ಲಿ ನಮೂದಿಸ್ತಕ್ಕಂತ ಆರೋಪಿಗಳ ಸಂಖ್ಯೆ ಇರ್ಬೋದು. ಬಟ್ ಏನಾಗ್ತದೆ, ಫಸ್ಟ್ ಪ್ರಥಮ ವರ್ತಮಾನ ವರದಿಯಲ್ಲಿ ಏನಾಗ್ತದೆ, ದರ್ಶನ್, ಪವಿತ್ರ ಮತ್ತು ಇತರರೇ ಅಂತ ಹೇಳಿ ಹಾಕ್ಬಿಡ್ತಾರೆ, ಅವ್ರು ಪೂರ್ತಿ ಹಾಕ್ಬಿಡ್ತಾರೆ. ಆತರ ಏನಾದ್ರು ಒಂದು ಕಂಪ್ಲೇಂಟ್ ಏನಾರು ತಗೊಂಡಿದ್ರೆ, ಆತರ ಏನಾದ್ರು ಮಾಡಿದಿದ್ರೆ, ಈಗ ನೋಡಿ ಇವ್ರು ಕಂಪ್ಲೇಂಟ್ ಕೊಟ್ಟಾಗ ಒಬ್ಬ ವಾಚ್ಮನ್ ಕೊಟ್ಟಿದ್ದಾನೆ, ಒಂದು ಅನ್ನೋನ್ ಡೆಡ್ ಬಾಡಿ ಸಿಕ್ಕಿದೆ ಬರ್ಬೇಕು ಅಂತ ಹೇಳಿದಾಗ ಅದ್ರ ಮೇಲೆ ಒಂದು FIR ಹಾಕೋತಾರೆ. FIR ಮೇಲೆ ತನಿಖೆ ಶುರು ಮಾಡಿದಾಗ ಅವ್ರಿಗೆ ಸಿಕ್ಕಂತ ಒಂದು ಆಧಾರಗಳ ಆಧಾರದ ಮೇಲೆ ಅವರು ಆರೋಪಿಗಳನ್ನ ಫಿಕ್ಸ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಆತರ ಎಲ್ಲ ಮಾಡಿದಾಗ ಕೊನೆಗೆ ತನಿಖೆ ಅಂತಿಮ ಘಟ್ಟಕ್ಕೆ ಬಂದಾಗ ಯಾರ್ಯಾರ ಪಾತ್ರ ಯಾವ್ಯಾವ್ದಿದೆ ಅನ್ನೋದು ಬಂದಾಗ ಇಲ್ಲಿ ಮೇನ್ ಬಹುಮುಖ್ಯವಾಗಿ ಇರ್ತಕ್ಕಂಥದ್ದು ನಮ್ಗೆ ಆರೋಪ ಮರ್ಡರ್ ಆಯ್ತಲ್ಲ, ಅಲ್ಲಿಂದ ನಾವು ತಗೊಳಕ್ಕೆ ನಾನು ಇಷ್ಟಪಡೋದೇ ಇಲ್ಲ ಈ ವಿಚಾರದಲ್ಲಿ. ನಾನು ಹೇಳ್ತಕ್ಕಂಥದ್ದು, ರೇಣುಕಾ ಸ್ವಾಮಿ ಪವಿತ್ರ ಗೌಡ ಅವರವರಿಗೆ ಮೆಸೇಜ್ ಕಳಿಸ್ತಾ ಇದ್ರೆ ಅವರು ಬೇಜಾರು ಮಾಡ್ಕೊಳ್ತಾರೆ. ಅದೇ ಆಮೇಲೆ ಅವ್ರು ಯಾರಿಗೋ ಇನ್ನೊಬ್ರಿಗೆ ಹೇಳ್ತಾರೆ, ಅವರು ದರ್ಶನ್ಗೆ ಹೇಳ್ತಾರೆ, ಅವ್ರು ಹೋಗಿ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಕರ್ಕೊಂಬಂದ್ಮೇಲೆ ಏನ್ ಮಾಡ್ಬೇಕು ಅಂತ ಕೂಡ ಮಾತಾಡ್ಕೊಂಡು ಇಟ್ ಇಸ್ ಕಾಲ್ಡ್ ಕಾನ್ಸ್ಪಿರಸಿ. ಈ 4-5 ಜನ ಸೇರ್ಕೊಂಡಾಗ ಒಂದು ಒಳಸಂಚೆ ಆದಾಗ, ಒಳಸಂಚಿನಲ್ಲಿ ಆರೋಪಿಗಳು ಯಾರೇ ಒಂದು ಘಟನೆಯಲ್ಲಿ ಭಾಗವಹಿಸ್ತಾರೆ, ಎಲ್ಲವೂ ಸೇರ್ಕೊಂಡಾಗ ಇಲ್ಲಿ ಪವಿತ್ರ ಗೌಡ 1, ದರ್ಶನ್ 2 ಮತ್ತೆ ಇಲ್ಲಿಂದ ಒಂದು ಘಟನೆ ಪ್ರಾರಂಭ ಆಗ್ತದೆ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕೆಂದ್ರೆ ಅವತ್ತು ಮರ್ಡರ್ ಮಾಡಿದ್ದು ಒಂದು ಘಟನೆ ಆದ್ರೆ ಘಟನೆಗೆ ಹಿಂದಿನ ಪ್ರೇರಣೆ ಮತ್ತು ಉದ್ದೇಶಗಳ ಕಾರಣಗಳು ಬಹಳ ಮುಖ್ಯ ಆಗ್ತದೆ. ಇಲ್ಲಿ ನಮ್ಮ IPC ಅಂಶಗಳ A1 ಆದ್ರೂನು ಕೂಡ ಅಂತ ಏನ್ ವ್ಯತ್ಯಾಸಗಳು ಆಗೋದಿಲ್ಲ ಅಂತ ಹೇಳ್ತಿದ್ರಿ. ಅಂತ ವ್ಯತ್ಯಾಸ ಆಗಲ್ಲ. ರೈಟ್ ಸರ್. ಎನಿವೆ, ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ಒಂದಷ್ಟು ಅನುಮಾನಗಳು ಅಥವಾ ಅಂತೆ ಕಂತೆ ಚರ್ಚೆಗಳು ಏನಾಗ್ತಿತ್ತು, ಹಿಂಗಾಗೋಗ್ಬಿಡುತ್ತಂತೆ, ಹಿಂಗಾದ್ರೆ ಹಂಗಂತೆ, ಅದಕ್ಕೊಂದಷ್ಟು ನಾವು ಎಕ್ಸ್ಪರ್ಟ್ಗಳಿಂದಲೇ, ಆಯಾ ಕ್ಷೇತ್ರದ ಪರಿಣಿತರಿಂದಲೇ ಉತ್ತರವನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡಿದ್ವಿ. ಕಾದ್ ನೋಡೋಣ ಚಾರ್ಜ್ ಶೀಟ್ ಸಬ್ಮಿಟ್ ಆದ ನಂತರದಲ್ಲಿ ಪ್ರಕರಣ ಯಾವೆಲ್ಲ ರೀತಿಯ ಬೆಳವಣಿಗೆಗೆ ಸಾಕ್ಷಿಯಾಗುತ್ತೆ ಅಂತ ಹೇಳಿ. ಧನ್ಯವಾದ 4 ಜನಕ್ಕೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.